ಬ್ಯಾಂಗ್ಳೂರು ರೋಡ್ಸಲ್ಲಿ ತುಂಬ ಪಾಟ್ ಹೋಲ್ಸ್ ಇದೆ, ಅನ್ಇವನ್ ರೋಡ್ಸ್ ತುಂಬ ಜಾಸ್ತಿ ಇದೆ. ಈ ರಸ್ತೆಯಲ್ಲಿ ಜಾಸ್ತಿ ಓಡಿಸೋದಂಥ ಬೋನ್ ಹೆಲ್ತ್ಗೆ ತುಂಬ ಪ್ರಭಾವ ಬೀಳುತ್ತೆ. ಗಾಡಿ ಓಡಿಸೋರಲ್ಲಿ ಬ್ಯಾಕ್ ಪೇನ್ ನೋಡ್ತೀವಿ, ಡಿಸ್ಕ್ ಅಂತ ಹೇಳ್ತೀವಿ, ಎರಡು ಮೂಳೆ ಮಧ್ಯೆ ಸ್ಪೈನಲ್ಲಿ. ಆ ಡಿಸ್ಕಲ್ಲಿರೋ ನೀರಾಂಶ ಕಡಿಮೆ ಆಗ್ಬೋದು, ಅದರಿಂದ ಈಗ ನರದ ಮೇಲೆ ಒತ್ತಡ ಬರ್ಬೋದು. ಈ ಥರ ಹಲವಾರು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಇಡೀ ಜಗತ್ತಿನಲ್ಲಿ ದ್ವಿಚಕ್ರ ವಾಹನಗಳ ಸಂಖ್ಯೆಯಲ್ಲಿ ನಮ್ಮ ಬೆಂಗಳೂರು ನಂಬರ್ 1. ಬೈಕ್ ಓಡಿಸೋರಿಗೆ ಏನಾದರೂ ನೀವು ಟಿಪ್ಸ್ ಅನ್ನ ಕೊಡೋದಾದ್ರೆ? ಬಟ್ ಈ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದರೆ ಬೋನು ಬೆಳೆಯೋಕ್ಕೆ ಬಿಡಲ್ಲ. ಬರೀ ಬೋನ್ನ ಮುಳಿಯುವಂಥ ಸೆಲ್ಸ್, ಆಸ್ಟಿಯೋಕ್ಲಾಸ್ಟ್ ಅಂತ ಕರಿತೀವಲ್ಲ, ಅದನ್ನು ಜಾಸ್ತಿ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಈಗ ಬೋನು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಯಾಕೆಂದರೆ ಪಾಟ್ಹೋಲ್ಸಿಂದ ತುಂಬ ಕಾಮನ್ ಆಗಿ ಬಿದ್ದು ಫ್ರ್ಯಾಕ್ಚರ್ ಆಗೋ ತೊಂದರೆಗಳಿರುತ್ತೆ. ಸೊ ಮೇನಾಗಿ ಏನು ಹೇಳ್ತೀನಿ ಅಂದರೆ, ನೀವು ಬೈಕ್ ಓಡಿಸ್ಲೇಬೇಕು ಅಂದಾಗ ಸೊ ಆದಷ್ಟು ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ತಲೆನೋವು ಇರ್ಬೋದು, ಸೊ ಇವೆಲ್ಲದಕ್ಕೂ ಕಾರಣ ಆಗುತ್ತೆ. ರೆಸ್ಟ್ ಮಾಡಿದಷ್ಟು ಮೂಳೆಗಳು ಆರೋಗ್ಯವಾಗಿರುತ್ತೆ ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದನ್ನೆಲ್ಲ ಮಾಡಿದಾಗ ಡೆಫಿನೆಟ್ಲಿ ನೀವು ಡಾಕ್ಟರ್ ಪಣೀಂದ್ರ ಹತ್ರ ಜಾಸ್ತಿ ಬರೋ ಸಾಧ್ಯತೆಗಳು ಇರಲ್ಲ. ಹಾಯ್, ಹಲೋ, ನಮಸ್ಕಾರ. ಹೆಲ್ತ್ ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ. ಇವತ್ತಿನ ಪಾಡ್ಕಾಸ್ಟ್ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಳ್ಳೋರಿಗೆ, ರಸ್ತೆಗಳಲ್ಲಿ ಓಡಾಡೋರಿಗೆ. ಟ್ರಾಫಿಕ್ ಅಂತ ಹೇಳಿದ್ರೇನೆ ಸೈಲೆಂಟ್ ಬೋನ್ ಸ್ಟ್ರೆಸ್. ನೀವು ಅಬ್ಸರ್ವ್ ಮಾಡಿದ್ದೀರಾ, ಟ್ರಾಫಿಕ್ನಲ್ಲಿದ್ದಾಗ ಸುಮಾರು ಜನರಿಗೆ ಕಾಲು ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಕುತ್ತಿಗೆ ನೋವು ಬರುತ್ತೆ. ಹಾಗಂತ ಮನೇಲಿರೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ದಿನನಿತ್ಯ ಓಡಾಡ್ತಾ ನಮ್ಮ ಎಲುಬುಗಳನ್ನು, ನಮ್ಮ ಬೋನ್ ಹೆಲ್ತ್ನ ನಾವು ಹೇಗೆ ಕಾಪಾಡ್ಕೋಬಹುದು, ಈ ಪೊಲ್ಯೂಷನ್ನಲ್ಲೂ ಕೂಡ ನಮ್ಮ ಆರೋಗ್ಯವನ್ನು ಹೇಗೆ ನಾವು ಕಾಪಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ಈ ಪಾಡ್ಕಾಸ್ಟ್ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಫಣೀಂದ್ರ ಸುದರ್ಶನ್. ಇವರು MBBS ಮಾಡಿದ್ದಾರೆ, MS ಆರ್ಥೋಪೆಡಿಕ್ಸ್, FRCS ಮಾಡಿದ್ದಾರೆ UK ಇಂದ. ಜೊತೆಗೆ ಇವರ ಸ್ಪೆಷಲೈಸೇಷನ್ ಇರೋದು ರೋಬೋಟಿಕ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮತ್ತೆ ಸ್ಪೋರ್ಟ್ಸ್ ಮೆಡಿಸಿನ್ ಅಲ್ಲಿ. ಡಾಕ್ಟರ್, ನಿಮಗೆ ಪ್ರೀತಿಯ ಸ್ವಾಗತ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಸೊ ಬೋನು, ಹೆಲ್ತ್, ಅದು ಇದು ಅಂದ ತಕ್ಷಣ ಒಂದಷ್ಟು ಕ್ವೆಶ್ಚನ್ಸ್ ಇದೆ ಡಾಕ್ಟರ್. ಐ ಹೋಪ್ ವಿ ಟ್ರೈ ಟು ಕವರ್ ಆಲ್ ಆಫ್ ದೆಮ್. ಅಬ್ಸಲ್ಯೂಟ್ಲಿ, ಗೋ ಫಾರ್ ಇಟ್. ಡಾಕ್ಟರ್, ನಾವು ತುಂಬ ಹೊತ್ತು ರಸ್ತೆಯಲ್ಲಿರ್ತೀವಿ. ನಾ ಆಗಲೇ ಹೇಳ್ದಂಗೆ, ಇಲ್ಲ ಗಾಡಿ ಓಡಿಸ್ತಾ ಇರ್ತೀವಿ, ಇಲ್ಲ ಗಾಡಿಯಲ್ಲಿ ಕೂತಿರ್ತೀವಿ. ಮೆಟ್ರೋ ಸಿಟಿಗಳಲ್ಲಿ ಅಂತಂದರೆ ಮಿನಿಮಮ್ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಬೇಕು ಅಂತಂದರೆ 1.5 to 2 hours ಅಂತೂ ಬೇಕೇ ಬೇಕು. ಇದರಿಂದ ತುಂಬ ಹೊತ್ತು ರಸ್ತೆಯಲ್ಲಿ ಕುತ್ಕೊಳ್ಳೋದ್ರಿಂದ ಅಥವಾ ರೈಡ್ ಮಾಡ್ತಿರೋದು, ಡ್ರೈವ್ ಮಾಡ್ತಿರೋದ್ರಿಂದ ಆಗುವಂಥ ಸಮಸ್ಯೆಗಳು ಏನು? ಬೆಂಗಳೂರಲ್ಲಿ ಎಸ್ಪೆಷಲಿ ಈಗ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ಬೆಂಗಳೂರು ರೋಡ್ಸಲ್ಲಿ ತುಂಬ ಪಾಟ್ ಹೋಲ್ಸ್ ಇದೆ, ಅನ್ಇವನ್ ರೋಡ್ಸ್ ತುಂಬ ಜಾಸ್ತಿ ಇದೆ. ಈ ರಸ್ತೆಯಲ್ಲಿ ಜಾಸ್ತಿ ಓಡಿಸೋದಂಥ ಬೋನ್ ಹೆಲ್ತ್ಗೆ ತುಂಬ ಪ್ರಭಾವ ಬೀಳುತ್ತೆ. ಮೋರ್ ಕಾಮನ್ ಆಗಿ ನಾವೇನು ನೋಡ್ತೀವಿ ಅಂದರೆ, ಗಾಡಿ ಓಡಿಸೋರಲ್ಲಿ ಬ್ಯಾಕ್ ಪೇನ್ ನೋಡ್ತೀವಿ. ಸೊ ಆಲ್ಮೋಸ್ಟ್ 40 to 50% ರೈಸ್ ಆಗಿದೆ ಈಗ ಪೇಷಂಟ್ ಪಾಪ್ಯುಲೇಷನ್ಲಿ, ಎಸ್ಪೆಷಲಿ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ. ಸೊ ಇದು ಯಾಕಾಗತ್ತೆ ಅಂದರೆ, ಒಂದು ಪ್ರೊಲಾಂಗ್ ಸಿಟ್ಟಿಂಗ್, ಅಂದರೆ ಜಾಸ್ತಿ ಹೊತ್ತು ಒಂದೇ ಕಡೆ ಕುತ್ಕೊಳ್ಳೋದು ಟ್ರಾಫಿಕಲ್ಲಿ. ಆಮೇಲೆ ಆ ಟ್ರಾಫಿಕಲ್ಲಿ ಓಡಿಸ್ಬೇಕಾದ್ರೆ ಆಗೋ ವೈಬ್ರೇಷನ್ಸು, ಈ ಅಡ್ಡಾದಿಡ್ಡಿ ರಸ್ತೆ ಮೇಲೆ ಓಡಿಸ್ತೀವಲ್ಲ, ಹಾಗಾಗೋ ವೈಬ್ರೇಷನ್ಸ್ ಅಂತ ಬಾಡೀಲಿ ಅದರಿಂದ ಪ್ರಭಾವ ಬೀಳುತ್ತೆ. ಮತ್ತು ಈಗ ಸಡನ್ ಸ್ಪೀಡ್ ಬ್ರೇಕ್ ಬರುತ್ತೆ, ನಾವು ಸಡನ್ನಾಗಿ ಬ್ರೇಕ್ ಹಾಕ್ತೀವಿ, ಅದರಿಂದ ಆಗೋ ಜೋಲ್ಟ್ ಇರುತ್ತಲ್ಲ, ಇದೆಲ್ಲ ಕಾರಣದಿಂದ ಏನಾಗುತ್ತೆ, ಬ್ಯಾಕ್ ಪೇನ್ ಇಶ್ಯೂಸ್ ತುಂಬ ಜಾಸ್ತಿ ಆಗಿದೆ. ಅದೇ ಥರ ಈಗ ನಾವು ನೆಕ್ ಪೇಯ್ನ್ ಅಂದರೆ ಸರ್ವೈಕಲ್ ಪೇನ್ ಅದು ತುಂಬ ಕಾಮನ್ ಆಗಿ ನೋಡ್ತೀವಿ. ಅದನ್ನು ನಾವು ಜಾಸ್ತಿ ಈಗ ಬೈಕ್ ಓಡಿಸೋರು ಇಲ್ಲಾಂದರೆ ಆಟೋ ರಿಕ್ಷಾ ಓಡಿಸೋರು ನೋಡ್ತೀವಿ. ಏನಕ್ಕೆ ಕಾರಣ ಅಂದರೆ, ಒಂದು ಅವ್ರು ಕುತ್ಕೊಳ್ಳೋ ರೀತಿ, ಅವ್ರ ಮುಂದೆ ಬಗ್ಗಿ ಕೂರ್ತಾರೆ ಓಡಿಸ್ಬೇಕಾದ್ರೆ. ಇನ್ನೊಂದು ಸಾಮಾನ್ಯವಾಗಿ ಈಗ ಜಾಸ್ತಿ ರೇರ್ ವ್ಯೂ ಮಿರರ್ಸ್ ನೋಡ್ತಾ ಇರ್ತಾರೆ, ಆ ಕಡೆ ಈ ಕಡೆ ತಿರುಗಬೇಕಾದ್ರೆ. ಸೊ ಜಾಸ್ತಿ ಸ್ಟ್ರೆಸ್ ಬೀಳ್ತಾ ಇರುತ್ತೆ ನೆಕ್ಕಿಗೆ. ಅದು ಬಿಟ್ಟರು ನಾವು ಈಗ ಬಸ್ ಡ್ರೈವರ್ಸ್ ತಗೊಳ್ಳಿ, ಪಾಪ ಬಸ್ ಡ್ರೈವರ್ಸಲ್ಲಿ ಆ ದೊಡ್ಡ ಗಾಡಿ ಓಡಿಸ್ಬೇಕಾದ್ರೆ ಅವ್ರೀಗ ನೀ ಟ್ವಿಸ್ಟಿಂಗ್ ಮೋಷನ್ಸು, ಆಮೇಲೆ ಹ್ಯಾಂಡ್ ಮೂಮೆಂಟ್ಸ್ ತುಂಬ ಜಾಸ್ತಿ ಇರುತ್ತೆ. ಅವ್ರಿಗೆ ನಾವೀಗ ಶೋಲ್ಡರ್ ಪೇನ್ ಇರ್ಬೋದು, ರಿಸ್ಟ್ ಪೇನ್ ಇರ್ಬೋದು, ಇಲ್ಲಾಂದರೆ ಈಗ ನೀ ಪೇನ್ ಇರ್ಬೋದು, ಆ್ಯಂಕಲ್ ಪೇನ್ ತುಂಬ ಕಾಮನ್ ಆಗಿ ಕಂಡು ಬರುತ್ತೆ. ಅಂದರೆ ಬೈಕ್ ಪೊಸಿಷನ್ ಅಂತ ನೀವು ಹೇಳಿದ್ರಿ, ಬಟ್ ಸಮ್ ಬೈಕ್ಸ್ ಅದು ಬಗ್ಗಿನೇ ಓಡಿಸ್ಬೇಕಲ್ವಾ, ಆ ಥರದವರು? ಸೊ ಅದನ್ನ ಅವ್ರು ಚೂಸ್ ಮಾಡಿ ತೊಗೊಂಡಿರ್ತಾರೆ. ಸೊ ನಾರ್ಮಲ್ ಆಗಿ ಈಗ ಎಷ್ಟೊಂದು ಬೈಕ್ಸ್ ಇರುತ್ತೆ, ಅಡ್ವೆಂಚರ್ ಬೈಕ್ಸ್ ಅಂತ ಹೇಳ್ತೀವಿ. ಈಗ ನಾನು ಕೂಡ ಬೈಕ್ ಪ್ರಿಯ, ನಾನು ಬೈಕ್ ಓಡಿಸ್ತೇನೆ. ನನ್ನ ಹತ್ರ ಒಂದು ಸ್ಪೋರ್ಟ್ಸ್ ಬೈಕ್ ಇತ್ತು. ಸೊ ಒಂದು ಸರ್ಟನ್ ಏಜ್ ಲಿಮಿಟ್ವರೆಗೂ ಆ ಬೈಕ್ನೇ ಬೇಕು ಅಂತೀವಿ, ಸ್ಪೋರ್ಟ್ಸ್ ಬೈಕ್ ಬೇಕು ಅಂತೀವಿ, ಆ ಪೊಸಿಷನ್ ಇಷ್ಟ ಆಗುತ್ತೆ. ಬಟ್ ಅದನ್ನು ನಾವು ಬೇಕಿದ್ರೆ ಫಾರ್ ಅ ಶಾರ್ಟ್ ಡಿಸ್ಟೆನ್ಸ್, ಶಾರ್ಟ್ ರೈಡ್ಗೆ ಉತ್ತಮ. ಬಟ್ ಅದನ್ನೇ ತೊಗೊಂಡು ನಾನೀಗ ಗೋವಾಗೆ ಹೋಗ್ತೀನಿ ಬೆಂಗಳೂರಿಂದ, ಇಲ್ಲಾಂದರೆ ನಾವು ತುಂಬ ದೂರ ಪ್ರಯಾಣ ಮಾಡ್ತೀವಿ ಅಂದಾಗ ಏನಾಗುತ್ತೆ, ಆ ಸ್ಟ್ರೆಸ್ ತುಂಬ ಜಾಸ್ತಿ ಆಗುತ್ತೆ. ಸೊ ಅಂಥ ಟೈಮ್ ನಾವೇನು ಹೇಳ್ತೀವಿ ಅಂದರೆ, ಎವ್ರಿ 30 to 45 minutes 60 minutesಗೆ ರೆಸ್ಟ್ ಮಾಡಬೇಕು, ಆಮೇಲೆ ನಿಲ್ಲಿಸ್ಬೇಕು, ಗಾಡಿನ ಸ್ಟ್ರೆಚಸ್ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಸ್ಟ್ರೆಸ್ ಬಿಲ್ಡ್ ಆಗ್ತಾ ಇರುತ್ತೆ. ಇದೇ ಥರ ಸ್ಟ್ರೆಸ್ ಬಿಲ್ಡ್ ಆಗ್ತಾ ಇದ್ದರೆ ಏನಾಗುತ್ತೆ ನಿಮಗೆ, ಆಗ ಈಗ ಬೋನ್ ಪೇಯ್ನ್ ಸ್ಟಾರ್ಟ್ ಆಗ್ಬೋದು, ಸಯಾಟಿಕಾ ಸ್ಟಾರ್ಟ್ ಆಗ್ಬೋದು. ಸಯಾಟಿಕಾ ಅಂದರೆ
ಈಗ ನರದ ಮೇಲೆ ಒತ್ತಡ ಬಂದು ಆ ನೋವು ಕಾಲಿಗೆ ಬರೋದು, ಬ್ಯಾಕ್ ಪೇನಿಂದ ಆಗುವಂಥ ತೊಂದರೆಗಳು. ಈಗ ಪದೇ ಪದೇ ವೈಬ್ರೇಷನ್ ಆಗ್ತಾಯಿದೆ, ಅಡ್ಡದಿಡ್ಡಿ ರಸ್ತೆ ಮೇಲೆ ನಡೆಸ್ತಾ ಇದೀವಿ, ಪಾಟ್ ಹೋಲ್ಸ್ ಮೇಲೆ ಹೋಗ್ತಾ ಇದೀವಿ ಅಂದಾಗ ಏನಾಗುತ್ತೆ, ಈಗ ಆ ಡಿಸ್ಕ್ ಅಂತ ಹೇಳ್ತೀವಿ, ಎರಡು ಮೂಳೆ ಮಧ್ಯೆ ಸ್ಪೈನಲ್ಲಿ, ಆ ಡಿಸ್ಕಲ್ಲಿರೋ ನೀರಂಶ ಕಡಿಮೆ ಆಗ್ಬೋದು, ಅದರಿಂದ ಈಗ ನರದ ಮೇಲೆ ಒತ್ತಡ ಬರ್ಬೋದು. ಈ ಥರ ಹಲವಾರು ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಡಾಕ್ಟರ್, ತೊಂದರೆಗಳ ಬಗ್ಗೆ ಮಾತಾಡಿದ್ವಿ, ಅಂದ್ರೆ ನನ್ಗೊಂದು ಪಿಕ್ಚರ್ ಬರ್ತಾ ಇದೆ, ಅಂದ್ರೆ ಈ ಪಾಡ್ಕಾಸ್ಟ್ ನೋಡೋರ್ಗೂ ಕೂಡ ಅರ್ಥ ಆಗ್ತಾ ಇರುತ್ತೆ, ಹೌದಲ್ಲ ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಹೀಗಾಗ್ತಿದೆ ಹಾಗಾಗ್ತಿದೆ ಅಂತ. ಈ ಹಾಗಂತ ಮನೇಲಂತೂ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಹೊಟ್ಟೆಪಾಡು ಹೋಗಲೇಬೇಕು, ದುಡಿಲೇಬೇಕು. ಏನೆಲ್ಲ ಈ ನಾವು ಪ್ರಿಕಾಷನ್ಸ್ನ ತಗೋಬಹುದು ಈ ತೊಂದರೆಗಳಿಂದ ದೂರ ಇರಬೇಕು ಅನ್ನೋದಾದ್ರೆ? ಸೊ ಮೇಯ್ನಾಗಿ ಈಗ ಫಾರ್ ಎಕ್ಸಾಂಪಲ್ ಗಾಡಿ ಓಡಿಸೋರಿಗೆ, ಈಗ ಕಾರ್ ಓಡಿಸ್ಬೋದು, ಇಲ್ಲಾಂದರೆ ಬಸ್ ಓಡಿಸ್ಬೋದು, ಆದಷ್ಟು ಈಗ ನೀವು ಕುತ್ಕೊಳ್ಳೋ ರೀತಿ, ಸಿಟ್ಟಿಂಗ್ ಪೋಸ್ಚರ್ ಅಂತ ಹೇಳ್ತೀವಲ್ಲ, ಅದನ್ನು ಸ್ವಲ್ಪ ನೋಡ್ಕೊಬೇಕಾಗತ್ತೆ. ಇದರ ನಾವು ನ್ಯೂಟ್ರಲ್ ಪೋಸ್ಚರ್ ಅಂತೀವಿ, ಇಲ್ಲಾಂದರೆ ಸ್ಟ್ರೈಟ್ ಕುತ್ಕೊಳ್ಳೋದು, ಇಲ್ಲಾಂದರೆ ಸ್ವಲ್ಪ ಹಿಂದ್ಗಡೆ ಒಂದು 100 ಡಿಗ್ರೀಸ್ ಟಿಲ್ಟಲ್ಲಿದ್ದರೆ ಆಗೇನಾಗುತ್ತೆ, ನಿಮ್ಮ ಬೆನ್ನಿಗೆ ಮತ್ತು ಸೀಟಿಗೆ ಜಾಸ್ತಿ ದೂರ ಇರಬಾರ್ದು. ಸೊ ನಿಮ್ಮ ಬೆನ್ನು ಸೀಟಿಗೆ ಸಪೋರ್ಟ್ ಆಗಿದ್ದಾಗ ಏನಾಗುತ್ತೆ, ನಿಮಗೆ ಜಾಸ್ತಿ ವೈಬ್ರೇಷನ್ಸ್ ಇರ್ಬೋದು, ಇಲ್ಲಾಂದರೆ ಅಲ್ಲಿಂದ ಜಾಸ್ತಿ ಹೊತ್ತು ಕೂತ್ಕೊಂಡಾಗ ಆಗೋ ಫೆಟ್ಟಿಗೂ ಕಡಿಮೆ ಆಗುತ್ತೆ. ಈಗ ಅದೇ ಥರನೇ ಈಗ ಗಾಡಿ ಓಡಿಸ್ಬೇಕಾದ್ರೆ, ಈಗ ಬೈಕ್ ಇರ್ಬೋದು, ಇಲ್ಲಾಂದರೆ ಆಟೋ ಇರ್ಬೋದು, ಈಗ ವೈಬ್ರೇಷನ್ಸ್ ಜಾಸ್ತಿ ಬರುತ್ತೆ ಅಡ್ಡದಿಡ್ಡಿ ರಸ್ತೆ ಮೇಲೆ ಹೋಗ್ಬೇಕಾದ್ರೆ, ಇಲ್ಲಾಂದರೆ ಪಾಟ್ ಹೋಲ್ ಒಳಗೆ ಹೋದಾಗ. ಸೊ ಆಗೇನು ಮಾಡ್ತೀವಿ, ಈಗ ನಾರ್ಮಲಿ ಈಗ ಬೈಕ್ ಓಡಿಸೋಕ್ಕೆ ಈಗ ಹ್ಯಾಂಡಲ್ ಬಾರ್ ಇರುತ್ತಲ್ಲ, ಅದಕ್ಕೆ ಈಗ ಆ್ಯಂಟಿ ವೈಬ್ರೇಷನ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ, ಇಲ್ಲಾಂದರೆ ಕುಷನಿಂಗ್ ಬರುತ್ತೆ ಕೂತ್ಕೊಳ್ಳೋ ಸೀಟ್ ಮೇಲೆ. ಇವೆಲ್ಲ ಆಗಿದಾಗ ಅದು ವೈಬ್ರೇಷನ್ನ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ. ಆ ಥರ ಮಾಡಿದಾಗ ನಾವು ಆದಷ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು. ಸೊ ಹಾಗಾಗಿ ನಮ್ಗೆ ಬೋನ್ ಹೆಲ್ತ್ಗೆ ಸ್ವಲ್ಪ ನಾವು ಕೇರ್ ಕೊಡೋಕ್ಕಾಗತ್ತೆ. ಈಗ ಸುಮ್ಮನೆ ಕೂತಿರ್ತಾರಲ್ಲ, ಇದು ಓಡಿಸೋರ್ ಬಗ್ಗೆ ಆಯಿತು. ಈಗ ಇಲ್ಲಪ್ಪ ನಾನು ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಾಂದರೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ನಾನು ಸುಮ್ಮನೆ ಕೂತಿರ್ಬೇಕಾಗತ್ತೆ. ಆಗ ಅವ್ರಿಗೇನು ಹೇಳ್ತೀವಿ ನಾವು, ಆದಷ್ಟು ಆ್ಯಂಕಲ್ ಪಂಪ್ ಮಾಡ್ತಾ ಇರಿ, ಶೋಲ್ಡರ್ ಕರ್ಲ್ಸ್ ಮಾಡ್ತಾ ಇರಿ, ಸುಮ್ಮನೆ ಆ್ಯಂಕಲ್ನ ಮೂವ್ ಮಾಡ್ತಾ ಇರಿ, ಈ ಥರ ಟ್ಯಾಪ್ ಮಾಡ್ತಾ ಇದ್ರೆ ಆಗೇನಾಗುತ್ತೆ, ನಿಮ್ದು ಬ್ಲಡ್ ಫ್ಲೋ ಸರ್ಕ್ಯುಲೇಷನ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಈಗ ಸುಮ್ಮನೆ ಕೂತಿರೋ ಬದಲು ಸ್ಟ್ರೆಚಸ್ ಮಾಡಿ, ಈಗ ನಿಮ್ಮದು ಶೋಲ್ಡರ್ ಸ್ಟ್ರೆಚ್ ಇರ್ಬೋದು, ನೆಕ್ ಟಿಲ್ಟ್ ಇರ್ಬೋದು, ಈ ಥರ ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಂದೇ ಸತಿ ಕೂತಿರೋದ್ರಿಂದ ಆಗೋ ಫಿಸಿಕಲ್ ಎಕ್ಸಾಷನ್ನ ನಾವು ತಡಿಬೋದು. ಆಮೇಲೆ ಈ ನೆಕ್ ಟಿಲ್ಟು ಇಲ್ಲಾಂದರೆ ಶೋಲ್ಡರ್ ಕರ್ಸ್ ಮಾಡಿದ್ರೆ ನಿಮಗೆ ಸ್ಟ್ರೆಚಸ್ ಆದಾಗ ಅಲ್ಲಿಂದ ಸ್ಟಿಮ್ಯುಲೇಟ್ ಆಗುತ್ತೆ. ಸೊ ನಿಮಗೆ ಈಗ ಆಂಗ್ಸೈಟಿ ಇರ್ಬೋದು, ಇಲ್ಲಾಂದರೆ ತುಂಬ ಹೊತ್ತು ಕೂತಿರೋ ಡಿಹೈಡ್ರೇಷನ್ ಇರ್ಬೋದು, ಅದನ್ನೆಲ್ಲ ತಡಿಬೇಕು ಅಂದರೆ ಸ್ವಲ್ಪ ನೀರು ಕುಡಿಬೋದು ನೀವು. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಮಾತಿನ ಮಧ್ಯೆ ಹೇಳಿದ್ರಿ ನೀವು ಕೂಡ ಬೈಕ್ ಪ್ರಿಯರು ಅಂತ. ಇಡೀ ಜಗತ್ತಿನಲ್ಲಿ ದ್ವಿಚಕ್ರ ವಾಹನಗಳ ಸಂಖ್ಯೆಯಲ್ಲಿ ನಮ್ಮ ಬೆಂಗಳೂರು ನಂಬರ್ 1. ಬೈಕ್ ಓಡಿಸೋರಿಗೆ ಏನಾದರೂ ನೀವು ಟಿಪ್ಸನ್ನು ಕೊಡೋದಾದರೆ ಈ ಥರದನ್ನು ಫಾಲೋ ಮಾಡಿ. ಸೊ ಬೈಕ್ ಓಡಿಸೋರಿಗೆ ಆದಷ್ಟು ಈಗ ಸೇಫ್ ಆಗಿರಬೇಕು ಅಂದರೆ, ಒಂದು ಈಗ ನಾವು ಕುತ್ಕೊಳ್ಳೋ ರೀತಿ, ಪೋಸ್ಚರ್ ಬಗ್ಗೆ ಹೇಳಿದ್ದೆ. ಸೊ ಇಲ್ಲ ಈಗ ನನ್ನ ಬೈಕ್ ತುಂಬ ಮುಂದೆ ಕೂತ್ಕೊಬೇಕು, ಸ್ಪೋರ್ಟ್ಸ್ ಬೈಕ್ ಓಡಿಸ್ತೀನಿ ಅಂದಾಗ, ಸೊ ಸ್ಪೋರ್ಟ್ಸ್ ಬೈಕ್ ಓಡಿಸಿ, ಬಟ್ ಒಂದು 45 ಮಿನಿಟ್ಸ್ ಇಲ್ಲ 60 ಮಿನಿಟ್ಸ್ಗೆ ಒಂದು ಬ್ರೇಕ್ ತೊಗೊಳ್ಳಿ, ನಿಂತ್ಕೊಳ್ಳಿ, ಸ್ಟ್ರೆಚಸ್ ಮಾಡಿ, ಆಮೇಲೆ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿ. ಆಮೇಲೆ ನಿಮ್ಮದು ಮಿರರ್ಸ್ ಇರುತ್ತಲ್ಲ, ರೇರ್ ವ್ಯೂ ಮಿರರ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಜಾಸ್ತಿ ನೆಕ್ ಸ್ಟ್ರೈನ್ ಬರಲ್ಲ. ಆಮೇಲೆ ವೈಬ್ರೇಷನ್ ಕಡಿಮೆ ಮಾಡಬೇಕು ಅಂದರೆ ನಿಮ್ಮ ಕುತ್ಕೊಳ್ಳೋ ಸೀಟ್ ಇರುತ್ತಲ್ಲ, ಅದಕ್ಕೆ ಒಳ್ಳೆ ಕುಷನಿಂಗ್ ಮಾಡಿಸಿ. ಆಮೇಲೆ ಹ್ಯಾಂಡಲ್ ಬಾರ್ ಮೇಲೆ ಆ್ಯಂಟಿ ವೈಬ್ರೇಷನ್ ಪ್ಯಾಡ್ಸ್ ಅಂತ ಬರುತ್ತೆ, ಅದನ್ನು ಹಾಕ್ಸ್ಬೋದು ನೀವು. ಇದರಿಂದ ನಿಮಗೆ ವೈಬ್ರೇಷನ್ ಕೂಡ ಕಡಿಮೆ ಆಗುತ್ತೆ. ಸೊ ನಿಮ್ಮ ಬೋನ್ ಮೇಲೆ ಕಡಿಮೆ ಪ್ರಭಾವ ಬೀಳುತ್ತೆ. ಮೇಯ್ನಾಗಿ ಪಾಟೋಲ್ಸ್ ಇದ್ದರೆ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ, ಬಟ್ ಪಾಟೋಲ್ಸ್ ಅವಾಯ್ಡ್ ಮಾಡಬೇಕಾದ್ರೆ ಅಕ್ಕಪಕ್ಕ ನೋಡಿ. ಈಗ ಯಾಕೆಂದರೆ ಪಾಟೋಲ್ಸಿಂದ ತುಂಬ ಕಾಮನ್ ಆಗಿ ಬಿದ್ದು ಫ್ರ್ಯಾಕ್ಚರ್ ಆಗೋ ತೊಂದರೆಗಳಿರುತ್ತೆ. ಸೊ ಮೇಯ್ನಾಗಿ ಏನು ಹೇಳ್ತೀನಿ ಅಂದರೆ, ನೀವು ಬೈಕ್ ಓಡಿಸ್ಲೇಬೇಕು ಅಂದಾಗ ಸೊ ಆದಷ್ಟು ಸೇಫ್ಟಿ ಗೇರ್ ಯೂಸ್ ಮಾಡಿ. ಸೊ ಹೆಲ್ಮೆಟ್ಸ್ ಯೂಸ್ ಮಾಡಬೇಕು. ತುಂಬ ಜನ ಹೆಲ್ಮೆಟ್ಸು ಪೊಲೀಸ್ ಹಿಡಿತಾರೆ ಅಂತ ಹಾಕೊತಾರೆ, ಅವ್ರು ಹಾಕೊಬೇಕು ಅಂತ ಹಾಕೊಳ್ಳಲ್ಲ. ಸೊ ಫುಲ್ ಫೇಸ್ ಹೆಲ್ಮೆಟ್ ತುಂಬ ಮುಖ್ಯ ಬೈಕ್ ಓಡಿಸೋರಿಗೆ. ಆಮೇಲೆ ರೈಡಿಂಗ್ ಗೇರ್ ಅಂತೀವಿ, ಅಂದರೆ ಗ್ಲೌಸ್ ಇರ್ಬೋದು, ರೈಡಿಂಗ್ ಜಾಕೆಟ್ ಇರ್ಬೋದು, ನೀ ಪ್ಯಾಡ್ ಇರ್ಬೋದು, ಇದೆಲ್ಲ ನಿಮ್ಮ ಸೇಫ್ಟಿಗೆ ತುಂಬ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡಿದಾಗ ಆದಷ್ಟು ನಮ್ಗೆ ಆಗೋ ಬೋನ್ ಪ್ರಾಬ್ಲಮ್ಸ್ನ ನಾವು ತಡಿಬೋದು. ಸೊ ಈಗ ಜಾಸ್ತಿ ಬೈಕ್ನ ಐಡ್ಲಿಂಗ್ ಟ್ರಾಫಿಕಲ್ಲಿ ವೆಯ್ಟ್ ಮಾಡೋರಿಗೆ N95 ಮಾಸ್ಕ್ ಧರಿಸೋದು ಉತ್ತಮ. ಯಾಕೆ N95 ಮಾಸ್ಕ್ ಯೂಸ್ ಮಾಡೋದ್ರಿಂದ ನಿಮಗೆ ಈ ಪಾರ್ಟಿಕಲ್ಸ್ ಇರ್ಬೋದು, ಏರ್ ಪಾರ್ಟಿಕಲ್ಸ್, ಅದೆಲ್ಲ ಫಿಲ್ಟರ್ ಆಗಿ ಒಳ್ಳೆ ಗಾಳಿಯನ್ನು ಉಸಿರಾಡ್ಬೋದು. ಓಕೆ ಡಾಕ್ಟರ್, ನೀವಾಗಲೇ ಮಾತಿನ ಮಧ್ಯೆ ಹೇಳಿದ್ರಿ ಮುಂಚೆ ಥರ ಇಲ್ಲ, ಸುಮಾರಷ್ಟು ಈಗ ಬದಲಾಗಿದೆ, ರಸ್ತೆಗಳೂ ಬದಲಾಗಿದೆ, ಅಥವಾ ರಸ್ತೆ ಇದೆಯಾ ಇಲ್ವಾ ಅನ್ನೋದೇ ಪ್ರಶ್ನೆ ಆಗಿದೆ. ನೀವು ಐ ಆಮ್ ಶ್ಯೂರ್ ಯು ಹ್ಯಾವ್ ಸೀನ್ ಅ ಲಾಟ್ ಆಫ್ ಇನ್ಕ್ರೀಸ್ ಇನ್ ದ ಕೇಸಸ್. ಯಾವ್ಯಾವ ಥರದಿಂದ, ಅಂದರೆ ಟ್ರಾಫಿಕ್ ಅಥವಾ ಈ ಬೋನ್ ಸಮಸ್ಯೆಯಿಂದ ಬರ್ತಿರುವಂಥ ಕೇಸ್ಗಳು ಸಂಖ್ಯೆ ಜಾಸ್ತಿ ಆಗಿದೆಯಾ? ಸೊ ತುಂಬ ಸಾಮಾನ್ಯವಾಗಿ ಈಗ ಬ್ಯಾಕ್ ಪೇನ್ ಇಶ್ಯೂಸ್ ತುಂಬ ಕಾಮನಾಗಿ ನೋಡ್ತಾ ಇರ್ತೀವಿ, ಎಸ್ಪೆಷಲಿ ಡ್ರೈವರ್ಸಲ್ಲಿ. ಈಗ ಲಾಂಗ್ ಡಿಸ್ಟೆನ್ಸ್ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಇಲ್ಲಾಂದರೆ ಬಸ್ ಡ್ರೈವರ್ಸ್ ಇರ್ಬೋದು, ತುಂಬ ಜನ ಬ್ಯಾಕ್ ಪೇನ್ ಅಂತ ಕಂಪ್ಲೇಂಟ್ ಮಾಡ್ತಾರೆ, ಇಲ್ಲಾಂದರೆ ಬ್ಯಾಕ್ ಪೇನ್ ವಿತ್ ಸಯಾಟಿಕಾ ಅಂತಾರೆ, ಅಂದರೆ ನರದ ಮೇಲೆ ಒತ್ತಡ ಬಂದು ಕಾಲ್ ಮೇಲೆ ನೋವು ಬರೋದು. ಈಗ ನೆಕ್ ಪೇನ್ ಕೂಡ ತುಂಬ ಕಾಮನಾಗಿ ಬರ್ತಾರೆ. ಇದು ಸಾಮಾನ್ಯವಾಗಿ ಬೈಕ್ ಓಡಿಸೋರು ಇರ್ಬೋದು, ಇಲ್ಲಾಂದರೆ ಆಟೋ ಓಡಿಸೋರಲ್ಲಿ ತುಂಬ ಸಾಮಾನ್ಯವಾಗಿ ಕಂಡು ಬರುತ್ತೆ. ಅದು ಬಿಟ್ಟು ಈಗ ಹೈ ಪೇಸ್ ಟ್ರಾಫಿಕ್ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿ ತುಂಬ ಸಾಮಾನ್ಯವಾಗಿ ಆಕ್ಸಿಡೆಂಟ್ಸ್ ಜಾಸ್ತಿ ಆಗಿದೆ. ಸೊ ತುಂಬ ಸತಿ ನಾವು ಆಕ್ಸಿಡೆಂಟ್ಸಿಂದ ಫ್ರ್ಯಾಕ್ಚರ್ ನೋಡ್ತೀವಿ. ಆಮೇಲೆ ಈಗ ಲಾಂಗ್ ಡಿಸ್ಟೆನ್ಸು ತುಂಬ ಓಡಾಡ್ತೀನಿ,
ಬಸ್ಸಲ್ಲಿರ್ಬೋದು ಕಾರಲ್ಲಿರ್ಬೋದು ಅನ್ನೋರಲ್ಲಿ ಎಸ್ಪೆಷಲಿ ಒಂದು 40-50+ ಆಗ್ತಾ ಇದ್ದಂಗೆ ಆಸ್ಟಿಯೋಪೊರೋಸಿಸ್ ಅಂತೀವಿ, ಅಂದರೆ ಬೋನ್ ಡೆನ್ಸಿಟಿ ಕಡಿಮೆ ಆಗೋದು. ಸೊ ಅದು ಕೂಡ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಏನು ಅಂದರೆ, ಒಂದು ಬಿಕಾಸ್ ನಮ್ಮ ರಸ್ತೆಗಳು ಸರಿ ಇಲ್ಲ. ಆ ರಸ್ತೆಗಳು ಸರಿ ಇಲ್ಲದಿರೋ ಕಾರಣದಿಂದ ಈ ಪಾಟ್ ಹೋಲ್ಸ್ ಇರ್ಬೋದು, ಅಡ್ಡದಿಡ್ಡಿ ರಸ್ತೆ ಇರ್ಬೋದು, ಎಲ್ಲದ್ರ ಮೇಲೆ ಗಾಡಿ ಹೋಗಿ ಆ ಸಸ್ಪೆನ್ಷನ್ಸ್ ಕೂಡ ಮೋಸ್ಟ್ ಟೈಮ್ಸ್ ವರ್ಕ್ ಆಗಲ್ಲ. ಸೊ ನಿಮ್ಗೆ ಎಲ್ಲ ಪ್ರಾಬ್ಲಮ್ಸು ಈಗ ಅಲ್ಲಿ ಗಾಡಿ ಒಳಗಿರೋರಿಗೆ ಪ್ರಭಾವ ಕೊಡುತ್ತೆ. ಸೊ ವೈಬ್ರೇಷನಿಂದ, ಕೂತ್ಕೊಳ್ಳೋ ರೀತಿಯಿಂದ, ಪೋಸ್ಟಿಂದ ಯಾರು ಬ್ರೇಕ್ ತೊಗೊಳಲ್ಲ, ಕಂಟಿನ್ಯೂಸ್ ಆಗಿ ಹೊಡಿತಾ ಇರ್ತಾರೆ. 2 to 3 hours ಬೇಗ ಹೋಗಬೇಕು, 4 hours. ಸೊ ಎಲ್ಲರೂ ಪ್ಲ್ಯಾನ್ ಮಾಡಿ ಟ್ರಿಪ್ಸ್ನ ಇನ್ಮೇಲೆ ಕರೆಕ್ಟಾಗಿ ಬ್ರೇಕ್ಸ್ ತೊಗೊಂಡು ಹೋದರೆ ಇನ್ನು ಲಾಂಗ್ ರನ್ ತುಂಬ ಹೆಲ್ಪ್ ಆಗುತ್ತೆ. ಮತ್ತೆ ಈ ಗಾಡಿ ಓಡಿಸ್ಬೇಕಾದ್ರೂ ಅರ್ಜೆಂಟಲ್ಲಿ ಇರ್ತೀವಿ ನಾವು. ಇಷ್ಟು ಗಂಟೆಗೆ ನಾವು ತಲುಪಬೇಕು ಅನ್ನೋದಾದ್ರೆ ಫುಲ್ಲು ಚಚ್ಕೊಂಡು ಹೋಗ್ತಾ ಇರೋದೇ ಅನ್ನೋ ಒಂದು ಇಂಟೆನ್ಷನ್ ಇರುತ್ತೆ. ಅದರಿಂದ ಸಿಕ್ಕಾಪಟ್ಟೆ ಹಾಂಕಿಂಗ್ ಕೂಡ ಇರುತ್ತೆ. ನೋ ಹಾಂಕಿಂಗ್ ಪ್ಲೀಸ್ ಅಂತ ನೋಡಿರ್ತೀವಿ ಅಷ್ಟೇ ಗಾಡಿ ಹಿಂದೆ, ಬಟ್ ಹಾಂಕ್ ಮಾಡ್ತಾನೆ ಇರ್ತೀವಿ. ಬೇರೆ ಬೇರೆ ಕಾರಣಗಳಿರಬಹುದು. ಇದರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಲು ಸಿಕ್ಕಾಪಟ್ಟೆ, ಮತ್ತು ಹಾರ್ಮೋನ್ಸ್ ಮೇಲೆ ಅಥವಾ ಸ್ಟ್ರೆಸ್ ಮೇಲೆ ಇದ್ರ ಪರಿಣಾಮ ಹೇಗಾಗುತ್ತೆ ಡಾಕ್ಟರ್? ಸೊ ಈಗ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ ತುಂಬ ಸಾಮಾನ್ಯವಾಗಿ ರೆಡ್ ಇದ್ದರು, ಗ್ರೀನ್ ಇದ್ದರು, ಆರೆಂಜ್ ಹೊಡಿತಾನೆ ಇರ್ತಾರೆ. ಸೊ ಇದು ಚೇಂಜ್ ಆಗಲ್ಲ. ಅದು ಚೇಂಜ್ ಆಗಬೇಕು ಅಂದರೆ ತುಂಬ ರೂಲ್ಸ್ ಚೇಂಜ್ ಮಾಡಬೇಕಾಗತ್ತೆ. ಸೊ ಏನಾಗುತ್ತೆ, ಪದೇ ಪದೇ ಥರ ಆರೆಂಜ್ ಹೊಡಿತಾ ಇದ್ದರೆ ಮೇನಾಗಿ ಈಗ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಜಾಸ್ತಿ ಆಯಿತು ಅಂದರೆ ಒಂದು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ, ಕಾರ್ಟಿಸೋಲ್ ಅಂತ. ಸೊ ಈ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಹಾರ್ಮೋನ್ ನಮ್ಮ ಬಾಡಿಲಿ ಜಾಸ್ತಿ ಆದಾಗ ಬೋನ್ ಮೇಲೆ ಹಲವಾರು ಪ್ರಭಾವ ಬೀಳುತ್ತೆ. ಸೊ ಈಗ ಬೋನ್ ಬಿಲ್ಡಿಂಗ್ ಮತ್ತು ಬೋನ್ ಬ್ರೇಕಿಂಗ್ ಅಂತೀವಿ. ಅಂದರೆ ಬೋನು ಬೆಳಿಬೇಕು, ಇಲ್ಲಾಂದರೆ ಬೋನು ಮುರಿಬೇಕು. ಸೊ ನಾರ್ಮಲ್ ಆಗಿ ನಮ್ಮ ಬಾಡಿಲಿ ಏನಾಗ್ತಾ ಇರುತ್ತೆ, ಬೋನ್ ಬೆಳೀತಾ ಇರುತ್ತೆ, ಮುರಿತಾ ಇರುತ್ತೆ ಕೂಡ. ಅದು ಟರ್ನ್ ಓವರ್ ಅಂತ ಹೇಳ್ತೀವಿ. ಬಟ್ ಈ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದರೆ ಬೋನು ಬೆಳೆಯೋಕ್ಕೆ ಬಿಡಲ್ಲ. ಬರೀ ಬೋನ್ನ ಮುಳಿಯುವಂಥ ಸೆಲ್ಸ್, ಆಸ್ಟಿಯೋಕ್ಲಾಸ್ಟ್ ಅಂತ ಕರಿತೀವಲ್ಲ, ಅದನ್ನು ಜಾಸ್ತಿ ಮಾಡುತ್ತೆ. ಅದರಿಂದ ಏನಾಗುತ್ತೆ, ಈಗ ಬೋನು ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಇನ್ನೊಂದು ಏನಪ್ಪ ಅಂದರೆ, ಈ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲಿಂದ ಈ ಕ್ಯಾಲ್ಶಿಯಂ ಅಬ್ಸರ್ಪ್ಷನ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಅದು ಕ್ಯಾಲ್ಶಿಯಂ ಅಬ್ಸರ್ಪ್ಷನ್ ಆಗೋಕ್ಕೆ ಬಿಡಲ್ಲ. ಸೊ ಅದು ಬಿಟ್ಟು ಬೇರೆ ರೀತಿಯಲ್ಲೂ ನಮಗೆ ಪ್ರಾಬ್ಲಮ್ ಕೊಡುತ್ತೆ. ಈಗ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ತಲೆನೋವು ಇರ್ಬೋದು. ಸೊ ಇವೆಲ್ಲದಕ್ಕೂ ಕಾರಣ ಆಗುತ್ತೆ. ಸೊ ಇದನ್ನು ನಾವು ಕಡಿಮೆ ಮಾಡಬೇಕು ಅಂದರೆ ಎಸ್ಪೆಷಲಿ ಫಸ್ಟ್ ನಾವು ಹಾಂಕಿಂಗ್ ಕಡಿಮೆ ಮಾಡಬೇಕು. ಸೊ ಹಾಂಕಿಂಗ್ ಅಬ್ಸಲ್ಯೂಟ್ಲಿ. ಸೊ ಹಾಂಕಿಂಗ್ ಕಡಿಮೆ ಮಾಡೋಕ್ಕಾಗಿಲ್ಲ ಅಂದಾಗ ಈಗ ನಾವು ಇಯರ್ ಪ್ಲಗ್ಸ್ ಅಂತ ಬರುತ್ತೆ, ಅವಾಯ್ಡ್ ಮಾಡೋಕ್ಕೆ. ಈ ಸ್ಟ್ರೆಸ್ನ ಅವಾಯ್ಡ್ ಮಾಡ್ಬೋದು. ಇಲ್ಲಾಂದರೆ ಈಗ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಬೋದು ನಾವು. ಸೊ ಅದು ಮಾಡಿದ್ರೆ ನಿಮಗೆ ಕಾಮ್ನೆಸ್ ಆಗಿರುತ್ತೆ. ಸೊ ಆದಷ್ಟು ನಾವು ಬೇರೆಯವ್ರ ಜಗಳದಲ್ಲಿ ನಾವು ಇಂಟರ್ವ್ಯೂನ್ ಆಗಬಾರ್ದು ರೋಡಲ್ಲಿ. ಜಸ್ಟ್ ನಾವು ಸ್ಲೋ ಆಗಿ ನಮ್ಮ ಕಾಮ್ನೆಸ್ಸಲ್ಲಿ ಹೋಗ್ಬಿಡ್ಬೇಕು. ಸೊ ಆದಷ್ಟು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಅಬ್ಸಲ್ಯೂಟ್ಲಿ. ಯಾಕೆಂದರೆ ಈಗ ನಮ್ಮ ಪರಿಸ್ಥಿತಿ ಹೇಗೆ ಅಂತಂದರೆ, ದಿಸ್ ಇಸ್ ಹೌ ಅವರ್ ಲೈಫ್ ಇಸ್. ನಮ್ಮ ಜೀವನ ಶೈಲಿ ಇದೇ ಥರ ಇದೆ. ಇದು ಬೇಡ ಅಂತ ಅಂದ್ಕೊಳ್ಳೋದಕ್ಕಿಂತ ಈ ಥರ ಇರೋ ಜೀವನ ಶೈಲಿಯಲ್ಲಿ ನಾವು ಸ್ಮಾರ್ಟಾಗಿ ಏನು ಬದಲಾವಣೆ ಮಾಡ್ಕೋಬಹುದು ಅನ್ನೋದನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಯಾವುದಾದ್ರೂ ಮೂಳೆ ತಜ್ಞರಾಗಿರೋದ್ರಿಂದ ನೀವು ಸುಮಾರಷ್ಟು ಪೇಷಂಟ್ಸ್ನ ನೋಡ್ತಾ ಇರ್ತೀರಾ, ಸಣ್ಣ ಮಕ್ಕಳಿಂದ ವಯಸ್ಸಾದವ್ರವರೆಗೂ. ಏನಾದರೂ ಫುಡ್ ಐಟಮ್ಸ್ ಆ ಥರ ಏನಾದರೂ ಇದೆಯಾ, ಮ್ಯಾಜಿಕ್ ಫುಡ್, ಇದನ್ನು ತಗೊಂಡ್ರೆ ಬೋನ್ಸ್ ಸೂಪರ್ ಸ್ಟ್ರಾಂಗ್ ಆಗುತ್ತೆ ಥರ? ಇಲ್ಲ, ಫುಡ್ ಸಬ್ಸ್ಟೆನ್ಸ್ ಅಂದಾಗ ಹಲವಾರು ಫುಡ್ ಸಬ್ಸ್ಟೆನ್ಸ್ ಇದೆ. ಅದರಿಂದ ನಮ್ಮ ಬೋನ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಒಂದು ವಿಟಮಿನ್ ಡಿ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ವಿಟಮಿನ್ ಕೆ, ಇಲ್ಲಾಂದರೆ ಮೆಗ್ನೀಷಿಯಮ್, ಪ್ರೋಟೀನು, ಫಾಸ್ಫರಸ್ ಅಂತ ಹೇಳ್ತೀವಿ. ಸೊ ಈ ಥರ ಸಬ್ಸ್ಟೆನ್ಸಸ್ಸಿಂದ ನಮ್ಮ ಬೋನ್ ಹೆಲ್ತ್ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಇಮ್ಯುನಿಟಿ ಜಾಸ್ತಿ ಆಗಬೇಕು ಅಂದರೆ ವಿಟಮಿನ್ ಸಿ ಇದೆ, ಒಮೆಗಾ 3 ಅಂತ ಹೇಳ್ತೀವಿ, ಮತ್ತು ಜಿಂಕ್ ಇದೆ. ಸೊ ಈ ಥರ ಹಲವಾರು ಸಬ್ಸ್ಟೆನ್ಸಿಂದ ನಮ್ಮ ಬೋನ್ ಹೆಲ್ತ್ ಮೇಂಟೈನ್ ಮಾಡೋದು. ಈಗ ಯಾವುದಪ್ಪ ಫುಡ್ ಸಬ್ಸ್ಟೆನ್ಸು, ಯಾವ್ದು ತೊಗೊಂಡ್ರೆ ನಮಗೆ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ, ವಿಟಮಿನ್ ಡಿ ಜಾಸ್ತಿ ಇರುತ್ತೆ ತುಂಬ ಜನ ಕೇಳ್ತಾರೆ. ಈಗ ಡೈರಿ ಪ್ರಾಡಕ್ಟ್ಸ್ ಅಂತೀವಿ. ಈಗ ಮಿಲ್ಕ್ ಇರ್ಬೋದು, ಚೀಸ್ ಇರ್ಬೋದು, ಯೋಗರ್ಟ್ ಇರ್ಬೋದು. ಇದರಲ್ಲಿ ನಮಗೆ ಕ್ಯಾಲ್ಶಿಯಮು ಮತ್ತು ವಿಟಮಿನ್ ಡಿ ಅಂಶ ಚೆನ್ನಾಗಿರುತ್ತೆ. ಇಲ್ಲ ನಾನು ವೆಜಿಟೇರಿಯನ್, ನಾನು ಮಿಲ್ಕ್ ಕುಡಿಯಲ್ಲ, ನನಗೆ ಡೈರಿ ಪ್ರಾಡಕ್ಟ್ಸ್ ಬೇಡ, ಬರೀ ನಾನು ವೆಜಿಟೇಬಲ್ಸಲ್ಲೇ ನೋಡಬೇಕು ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತೀವಿ. ಅಂದರೆ ಎಕ್ಸಾಂಪಲ್ಗೆ ಒಂದು ಸ್ಪಿನಾಚು. ಸೊ ಅದರಲ್ಲಿ ಕೂಡ ನಿಮಗೆ ಕ್ಯಾಲ್ಶಿಯಮು, ವಿಟಮಿನ್ ಡಿ ಅಂಶ ಇರುತ್ತೆ. ಈಗ ಫಿಶ್ ತಿನ್ನೋರಲ್ಲಿ ಅವ್ರಿಗೆ ವಿಟಮಿನ್ ಡಿ ಮತ್ತು ಒಮೆಗಾ 3 ಕೂಡ ಚೆನ್ನಾಗಿರುತ್ತೆ. ಓಕೆ. ಸೊ ಅದೇ ಥರ ಈಗ ನಟ್ಸ್ ಮತ್ತು ಫ್ರೂಟ್ಸ್ ಅಂತ ತೊಗೊಳ್ಳಿ. ಈಗ ನಟ್ಸ್ ಅಂದರೆ ಆಲ್ಮಂಡ್ಸ್ ತೊಗೊಳ್ಳಿ, ಇಲ್ಲಾಂದರೆ ಸೀಡ್ಸ್ ತೊಗೊಳ್ಳಿ. ಇದರಲ್ಲಿ ಕೂಡ ನಿಮಗೆ ಒಳ್ಳೆ ಮೆಗ್ನೀಷಿಯಮು ಮತ್ತು ವಿಟಮಿನ್ ಡಿ ಅಂಶ ಸಿಗುತ್ತೆ. ಇಲ್ಲ ಈಗ ನಾನು ಇಮ್ಯುನಿಟಿ ಜಾಸ್ತಿ ಮಾಡಬೇಕು, ಯಾವ ಫ್ರೂಟ್ಸ್ ತಿನ್ಬೋದು ಅಂತ ಕೇಳಿದ್ರೆ ಸಿಟ್ರಸ್ ಫ್ರೂಟ್ ಅಂತ ಹೇಳ್ತೀವಿ. ಅಂದರೆ ಈಗ ಆರೆಂಜ್ ಇರ್ಬೋದು ಎಕ್ಸಾಂಪಲ್ಗೆ, ಅದು ಒಳ್ಳೆ ವಿಟಮಿನ್ ಸಿ ಅಂಶ ಕೊಡುತ್ತೆ. ಸೊ ಒಮೆಗಾ 3 ಬೇಕು, ನಾನು ಹೇಳಿದಂಗೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ, ಅದು ವೆಜಿಟೇರಿಯನ್ ಡಿರೈವೇಟಿವ್. ಇಲ್ಲ ಅಂದರೆ ಫಿಶ್,
ಇಟ್ಸ್ ಅ ನಾನ್ ವೆಜಿಟೇರಿಯನ್ ಡೆರಿವೇಟಿವ್. ಈ ಥರ ಹಲವಾರು ಫುಡ್ ಸಬ್ಸ್ಟೆನ್ಸಿಂದ ನಾವು ಬೋನ್ ಹೆಲ್ತ್ನು ಮೇಂಟೈನ್ ಮಾಡ್ಬೋದು ಮತ್ತು ಇಮ್ಯುನಿಟಿನೂ ಮೇಂಟೈನ್ ಮಾಡ್ಬೋದು. ಮತ್ತು ಇದರ ಬೆನಿಫಿಟ್ ಏನಪ್ಪ ಅಂದರೆ ಈಗ ಆಕ್ಸಿಡೇಷನ್ ಅಂತೀವಿ, ಈಗ ಆ್ಯನ್ಸೈಟಿ ಅಂತ ಏನು ಹೇಳ್ತಾ ಇದ್ನಲ್ಲ, ಸೊ ಈ ಒಮೆಗಾ 3 ಇಲ್ಲಾಂದರೆ ವಿಟಮಿನ್ ಸಿ ಇಲ್ಲಾಂದರೆ ಜಿಂಕ್, ಸೊ ಇವೆಲ್ಲ ತೊಗೊಂಡಾಗ ನಮ್ಮದು ಆಕ್ಸಿಡೇಷನ್ ಸ್ಟ್ರೆಸ್ ಅಂತ ಕರಿತೀವಿ ಬಾಡಿ ಒಳಗೆ, ಅದನ್ನು ಕಡಿಮೆ ಮಾಡುತ್ತೆ. ಕಡಿಮೆ ಮಾಡಿದಾಗ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಇನ್ಫ್ಲಮೇಷನ್ ಕಡಿಮೆ ಆದಾಗ ನಮಗೆ ಹೀಲಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಮ್ಗೆ ಅವನ ಲಾಂಗ್ ರನ್ ಕೂಡ ತುಂಬ ಬೆನಿಫಿಟ್ ಮಾಡುತ್ತೆ. ಡಾಕ್ಟರ್, ನಾವು ದಿನನಿತ್ಯ ರಸ್ತೆಯಲ್ಲಿ ಓಡಾಡ್ತಿರೋ ಅಂಥವ್ರು ಮಾಡ್ತಿರೋ ಕಾಮನ್ ಮಿಸ್ಟೇಕ್ಸ್ ಏನು? ಸೊ ಮೇನಾಗಿ ನಾವು ಡಿಹೈಡ್ರೇಷನ್ ಅನ್ನೋದು ನೋಡ್ಕೊಳ್ಳಲ್ಲ. ಸೊ ಜಾಸ್ತಿ ನೀರು ಕುಡಿಯಲ್ಲ. ಸೊ ನಾರ್ಮಲಾಗಿ ಬಾಯಾರಿಕೆ ಆದಾಗಷ್ಟೇ ನೀರು ಕುಡಿತೀವಿ. ಸೊ ಅದರಿಂದ ಏನಾಗುತ್ತೆ, ಫಿಸಿಕಲ್ ಎಕ್ಸಾಷನ್ ಆಗುತ್ತೆ. ಸೊ ಸುಸ್ತು ಅನಿಸುತ್ತೆ ನಮಗೆ ಜಾಸ್ತಿ ಬೇಗ. ಸೊ ಲಿಪ್ಸ್ ಡ್ರೈ ಆಗ್ಬೋದು. ಸೊ ಇವೆಲ್ಲ ಸೈನ್ಸ್, ಇವೆಲ್ಲ ನಾವು ತಿಳ್ಕೊಂಡು ಅದಾದಾಗೆ ನಾವು ಚೆನ್ನಾಗಿ ನೀರು ತೊಗೊಬೇಕು. ಸೊ ಬರೀ ಬಾಯಾರಿಕೆ ಆದಾಗಷ್ಟೇ ಅಲ್ಲ, ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ನೀರನ್ನ ನಾವು ಬರೀ ಊಟದ ಟೈಮ್ ಕುಡಿತೀವಿ. ಸೊ ಊಟಕ್ಕೆ ಮುಂಚೆ ಇಲ್ಲ ಊಟ ಆದ್ಮೇಲೆ ಕುಡಿದ್ರೆ ಉತ್ತಮ. ಆಮೇಲೆ ನೀರು ಬಾಯಾರಿಕೆ ಆಯಿತು ಅಂತ ಘಟಘಟ ಅಂತ ಕುಡಿದ್ಬಿಡ್ತೀವಿ, ಹಂಗೆ ಕುಡಿಯೋದು ತಪ್ಪಿದೆ. ಯಾಕಂದರೆ ನಮ್ಮ ಕಿಡ್ನೀಸ್ ಬಂದುಬಿಟ್ಟು ಒಂದು ಲಿಮಿಟ್ ಇರುತ್ತೆ ಫಂಕ್ಷನಿಂಗು. ನೀವು ಜಾಸ್ತಿ ತೊಗೊಂಬಿಟ್ರೆ ಸಡನ್ನಾಗಿ ಬ್ಲೋಟಿಂಗ್ ಆಗುತ್ತೆ, ಸ್ಟಮಕ್ ಬ್ಲೋಟಿಂಗ್ ಅಂತ ಹೇಳ್ತೀವಲ್ಲ, ಉಬ್ರ ಅಂತ ಹೇಳ್ತೀವಿ. ಸೊ ಆ ಥರ ಆಗುತ್ತೆ. ಹಾಗಾಗಿ ನೀವು ಒಂದು ಡೀಸೆಂಟ್ ಕ್ವಾಂಟಿಟಿನ ಸ್ಟ್ಯಾಂಡರ್ಡ್ ಕ್ವಾಂಟಿಟಿ ಒಂದು ಗ್ಲಾಸ್ ನೀರು ಕುಡಿಯೋದು, ಆ ಥರ ಮಾಡಿದಾಗ ಅಬ್ಸರ್ಪ್ಷನ್ನು ಚೆನ್ನಾಗಿರುತ್ತೆ. ಸೊ ಅದು ಬಿಟ್ಟು ನೀವೀಗ 2 to 3 ಲೀಟರ್ಸ್ ಕುಡಿಯಲ್ಲ, ಬರೀ 1 ಗ್ಲಾಸ್ 2 ಗ್ಲಾಸ್ ಕುಡಿತೀರಾ, ಫಿಸಿಕಲ್ ಎಕ್ಸಾಷನಿಂದ ನಿಮಗೆ ತುಂಬ ಬೇಗ ಸುಸ್ತಾಗೋ ಪ್ರಾಬ್ಲಮ್ಸ್ ಬರ್ತವೆ. ಸೊ ಡಯಟಲ್ಲಿ ಈಗ ನ್ಯೂಟ್ರಿಷಿಯಸ್ ರಿಚ್ ಡಯಟ್ ತೊಗೊಳ್ಳಲ್ಲ. ತುಂಬ ಜನ ಬರೀ ಕಾರ್ಬೋಹೈಡ್ರೇಟ್ ರಿಚ್ ಡಯಟ್ ತಿಂತಾರೆ. ಈಗ ಬರೀ ರೈಸೇ ತಿನ್ನೋರು ತುಂಬ ಜಾಸ್ತಿ ಇರ್ತಾರೆ. ಸೊ ಈ ನಟ್ಸು, ಆಲ್ಮಂಡ್ಸು, ಇಲ್ಲಾಂದರೆ ಈ ವಿಟಮಿನ್ ಸಿ, ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಇನ್ಫ್ಲಮೇಷನ್ ಕಡಿಮೆ ಮಾಡುವಂಥ ಪದಾರ್ಥ, ಅವೆಲ್ಲ ತೊಗೊಂಡಾಗ ಅದನ್ನು ನಿಮ್ಮ ಮನೆಯಿಂದನೇ ಕಟ್ಕೊಂಡು ಹೋದಾಗ ಈ ಲಾಂಗ್ ಟ್ರಾಫಿಕಲ್ಲಿ ನಿಂತಾಗೆಲ್ಲ ತೊಗೊತಾ ಇದ್ದರೆ ನಿಮಗೆ ಆಕ್ಸಿಡೇಷನ್ ಕಡಿಮೆ ಮಾಡುತ್ತೆ. ಸೊ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆಂಗ್ಸೈಟಿ ಕಡಿಮೆ ಆಗುತ್ತೆ. ಸೊ ಇದರಿಂದ ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈಗಿನ ನಮ್ಮ ಸಿಚುವೇಶನಲ್ಲಿ ಕ್ಲೀನ್ ಆಗಿರುವಂಥ ಒಂದು ವಾತಾವರಣನ ಎಕ್ಸ್ಪೆಕ್ಟ್ ಮಾಡೋದು ಬಹಳ ಕಷ್ಟ. ಈ ಥರ ಸಿಚುವೇಶನಲ್ಲಿ ಇದ್ಕೊಂಡು ಕೂಡ ಆರೋಗ್ಯವಾಗಿ ಇರಬಹುದು ಅನ್ನೋದಾದರೆ ಹೇಗೆ ಡಾಕ್ಟರ್? ಒಂದು ಫಿಸಿಕಲ್ ಇಂಟಿಗ್ರೇಷನ್ ಅಂತೀವಿ, ಅಂದರೆ ನಡೆಯೋದು. ಸೊ 10 to 15 ಮಿನಿಟ್ಸ್ ವಾಕ್ ಮಾಡಿದ್ರೆ ಎವ್ರಿ ಡೇ, ಅದರಿಂದ ನಿಮಗೆ ಬೋನ್ ಹೆಲ್ತ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಆಮೇಲೆ ರೋಡಲ್ಲಿ ಸೈಡಲ್ಲಿ ಆಯಿಲಿ ಫುಡ್ಸ್ ತಿನ್ನೋದು ಬಿಟ್ಟು ನಾವು ಈಗ ಯೋಗಟ್ ತೊಗೊಂಡ್ರೆ ಅದರಿಂದ ನಿಮಗೆ ಅಗೇನ್ ಆ್ಯಂಟಿ ಆಕ್ಸಿಡೆಂಟ್ ಎಫೆಕ್ಟು, ಆಮೇಲೆ ಡೈಜೆಷನ್ ಹೆಲ್ಪ್ ಆಗುತ್ತೆ, ನಿಮಗೆ ಗಟ್ ಇಮ್ಯುನಿಟಿ ಬೆನಿಫಿಟ್ ಆಗುತ್ತೆ. ಸೊ ಈಗ ಮೆಂಟಲ್ ವೆಲ್ನೆಸ್ ಅಂತೀವಿ. ಸೊ ಸ್ಟ್ರೆಸ್ ಕಡಿಮೆ ಮಾಡೋದನ್ನ ಹೇಳ್ದಂಗೆ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಇರ್ಬೋದು, ಯೋಗ ಇರ್ಬೋದು. ಸೊ ವಾಟ್ ಎವರ್ ವರ್ಕ್ಸ್ ವಿತ್ ನಿಮ್ಗೆ ಏನು ಕೆಲಸ ಮಾಡುತ್ತೋ ಅದು. ಸೊ ಪಾಸಿಟಿವ್ ಮೈಂಡ್ಸೆಟ್ ಅಂತ ಹೇಳ್ತೀವಲ್ಲ, ಅದರಿಂದ ಕೂಡ ನಿಮಗೆ ತುಂಬ ಸ್ಟ್ರೆಸ್ ಮತ್ತು ಮೆಂಟಲ್ ವೆಲ್ನೆಸ್ ಹೆಲ್ಪ್ ಆಗುತ್ತೆ. ಆಮೇಲೆ ಹೈಡ್ರೇಷನ್ ಅಂತ ಹೇಳ್ತಾ ಇದ್ನಲ್ಲ, ಸೊ ನೀರು ಕುಡಿಯೋದು. ಸೊ 2 to 3 ಲೀಟರ್ಸ್ ಆಫ್ ವಾಟರ್ ಎವ್ರಿ ಡೇ, ಅದರಿಂದ ನಿಮಗೆ ಹೈಡ್ರೇಷನ್ನು ಕೂಡ ಮೇಂಟೈನ್ ಮಾಡ್ತಾರೆ ಈ ಬ್ಯಾಂಗ್ಳೂರ್ ಟ್ರಾಫಿಕಲ್ಲಿ, ಮತ್ತು ಫಿಸಿಕಲ್ ಎಕ್ಸಾಷನ್ ಕೂಡ ಕಡಿಮೆ ಆಗುತ್ತೆ. ಈಗ ಒಂದು ನಂಬಿಕೆ ಇದೆ, ರೆಸ್ಟ್ ಮಾಡಿದಷ್ಟು ಮೂಳೆಗಳು ಆರೋಗ್ಯವಾಗಿರುತ್ತೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ನಾರ್ಮಲಿ. ಈಗ 50 ಇಯರ್ಸ್ ಮೇಲಾಗಿರೋ, 60 ಇಯರ್ಸ್ ಮೇಲಾದರೂ ರೆಸ್ಟ್ ಮಾಡಿ ಅಂತ ಹೇಳಿದಾಗ ಸೊ ಏನಾಗುತ್ತೆ, ಈಗ ಡಿಸ್ಯೂಸ್ ಅಟ್ರೋಫಿ ಅಂತೀವಿ. ಈಗ ನಾರ್ಮಲಿ ನಾವು ಜಾಸ್ತಿ ಯೂಸೇ ಮಾಡಲ್ಲ, ಬರೀ ರೆಸ್ಟಲ್ಲೇ ಇರ್ತೀವಿ, ಕೆಲಸನೇ ಮಾಡಲ್ಲ ಅಂದಾಗ ಏನಾಗುತ್ತೆ, ನಮ್ಮ ಹ್ಯಾಬಿಟ್ಸ್ ಕೂಡ ಚೇಂಜ್ ಆಗುತ್ತೆ, ನಮ್ಮ ಲೈಫ್ ಸ್ಟೈಲ್ ಕೂಡ ತುಂಬ ಸೆಡೆಂಟ್ರಿ ಆಗುತ್ತೆ. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಯಾವತ್ತೂ ಅಷ್ಟೇ ಮೂಳೆಗೆ ಒಳ್ಳೆಯದಲ್ಲ. ಸೊ ಆದಷ್ಟು ನಾವು ಆ್ಯಕ್ಟಿವ್ ಇರಬೇಕು, ಬಟ್ ಅದು ಇರೋ ರೀತಿ ಇಂಪಾರ್ಟೆಂಟ್. ನಾವು ಸೊ ಆ್ಯಕ್ಟಿವ್ ಇರಬೇಕು ಅಂದ್ಬಿಟ್ಟು ನಾವು ಪದೇ ಪದೇ ಹೋಗೋದು, ಜಂಪಿಂಗ್ ಎಕ್ಸಸೈಸ್ ಇರ್ಬೋದು, ಇಲ್ಲಾಂದರೆ ಸ್ಟೇರ್ಸ್ ಯೂಸ್ ಮಾಡೋದಿರ್ಬೋದು, ನೀಲಿಂಗ್ ಎಕ್ಸಸೈಸ್ ಅವೆಲ್ಲ ಮಾಡಿದ್ರೆ ಅಗೇನ್ ಅದರಿಂದ ಎಫೆಕ್ಟ್ ಆಗುತ್ತೆ. ಸೊ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಬಟ್ ನಾವು ಆ್ಯಕ್ಟಿವ್ಲಿ ಈಗ ಲೋವರ್ ಲಿಂಬ್ ಇರ್ಬೋದು, ಅಂದರೆ ಅಪ್ಪರ್ ಲಿಂಬ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ರೆ ಅದರಿಂದ ನಮಗೆ ಬರೀ ಗ್ರೋತ್ ಆಗುತ್ತೆ. ಬಟ್ ನಾವು ತುಂಬ ಸೆಡೆಂಟರಿ ಲೈಫ್ ಸ್ಟೈಲ್ ತೊಗೊಂಡು ಬರೀ ರೆಸ್ಟೇ ಮಾಡ್ತೀವಿ ಅಂದರೆ ಅದರಿಂದ ನಮಗೆ ಅಷ್ಟು ಹೆಲ್ಪ್ ಆಗಲ್ಲ. ನೀವು ಆರ್ಥೋಪೆಡಿಕ್ ಆಗಿರೋದ್ರಿಂದ ನೀವು ಕೊಡುವಂಥ ಟಾಪ್ 3 ಟಿಪ್ಸ್ ಏನು? ಅಂದರೆ ಈ ಮೂರನ್ನ ನೀವು ಫಾಲೋ ಮಾಡಿ, ಇಟ್ ಕುಡ್ ಬಿ ಎಕ್ಸಸೈಸ್ ಆಗಿರಬಹುದು, ಸ್ಟ್ರೆಚ್ ಆಗಿರಬಹುದು, ಏನಾದರೂ ನಮ್ಮ ಡಾಕ್ಟರ್ ಫಣೀಂದ್ರ ಅವರ ಮಂತ್ರ ಆಗಿರಬಹುದು, ಇದನ್ನು ನಾನು ಫಾಲೋ ಮಾಡಿದ್ರೆ ಯಾವತ್ತೂ ನೀವು ನಮ್ಮ ಥರ ಬೋನ್ ಸ್ಪೆಷಲಿಸ್ಟ್ ಹತ್ರ ಬರಬೇಡಿ, ಬರೋದು ಅವಶ್ಯಕತೆ ಇಲ್ಲ. ಆ ಥರದನ್ನ ಹೇಳ್ಕೊಡಿ ಡಾಕ್ಟರ್ ಪ್ಲೀಸ್. ಸೊ ಟಾಪ್ 3 ಟಿಪ್ಸ್ ಅಂತ ಕೇಳಿದ್ರೆ, ಫಸ್ಟ್ ವುಡ್ ಬಿ ಎಕ್ಸಸೈಸ್. ಸೊ ಈಗ ಕೋರ್ ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ, ಪ್ಲಾಂಕ್ಸ್ ಇರ್ಬೋದು ಮತ್ತು ಸ್ಕ್ವಾಟ್ಸ್ ಇರ್ಬೋದು. ಸೊ ನೀವೀಗ ಕೋರ್ ಸ್ಟ್ರೆಂಥನಿಂಗ್ ಮಾಡಿದ್ರೆ, ಇಲ್ಲಾಂದರೆ ಸ್ಕ್ವಾಟ್ಸ್ ಮಾಡಿದ್ರೆ ನಿಮ್ಮದು ಲೋವರ್ ಲಿಂಬ್ ಮತ್ತು ಕೋರ್ ಸ್ಟ್ರೆಂಥನಿಂಗಿಂದ ನಿಮಗೆ ಈಗ ಬ್ಯಾಕ್ ಪೇಯ್ನ್ ತುಂಬ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಒಂದು ಸ್ಟಡಿ ಇದೆ, ಅದರಲ್ಲಿ ಎವಿಡೆನ್ಸ್ ಕೂಡ ಹೇಳುತ್ತೆ, ಒಂದು 30 to 40% ಡಿಕ್ರೀಸ್, ಅಂದರೆ ಬ್ಯಾಕ್ ಪೇಯ್ನ್ ಬರೋರಲ್ಲಿ 30 to 40% ಬ್ಯಾಕ್ ಪೇಯ್ನ್ ಕಡಿಮೆ ಆಗಿದೆ, ತಿರ್ಗಾ ಬರುವ ಸಾಧ್ಯತೆಗಳು ಕಡಿಮೆ ಅಂತ ತೋರಿಸಿದೆ. ಸೊ ಬೇಸಿಕ್ಲಿ ಕೋರ್ ಅಂದರೆ ನಿಮ್ಮ ಮುಂದಿನ ಭಾಗ. ಸೊ ಹೊಟ್ಟೆ ಏನೋ ನೀವು ಜಾಸ್ತಿ ಪ್ಲಾಂಕ್ಸಿಂದ ಆದರೂ ಇರ್ಬೋದು, ಇಲ್ಲಾಂದರೆ ಬೇರೆ ಎಕ್ಸೈಸಿಂದ ನೀವು ಅದನ್ನು ಸ್ಟ್ರಾಂಗ್ ಮಾಡ್ಕೊಬೋದು. ಮತ್ತು ಸ್ಕ್ವಾಟ್ಸಿಂದ ನಿಮ್ಮದು ಲೋವರ್ ಲಿಂಬ್ನ ಸ್ಟ್ರಾಂಗ್ ಮಾಡ್ಕೊಬೋದು. ಅದರಿಂದ ನಿಮಗೆ ಈ ವೈಬ್ರೇಷನ್ಸು ಇದೆಲ್ಲ ಕಡಿಮೆ ಆಗುತ್ತೆ. ದಟ್ ವಿಲ್ ಬಿ ಮೈ ಫಸ್ಟ್ ಸ್ಟೆಪ್.
ಆ್ಯಂಡ್ ಸೆಕೆಂಡ್ ಟಿಪ್ ವುಡ್ ಬಿ ನಾ ಹೇಳ್ದಂಗೆ ಸ್ಟ್ರೆಚಸ್. ಸೊ ಸುಮ್ಮನೆ ಕೂತಿದ್ರೆ ಕೂಡ ನೀವು ಸ್ಟ್ರೆಚಸ್ ಮಾಡ್ತಾ ಇರಿ, ಶೋಲ್ಡರ್ ಕರ್ಲ್ಸ್ ಮಾಡಿ, ನೆಕ್ ಟಿಲ್ಸ್ ಮಾಡಿ, ಸ್ಟ್ರೆಸ್ನ ಕಡಿಮೆ ಮಾಡಿ, ಆಮೇಲೆ ಕಾಮ್ ಆಗಿರಿ, ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ತಾ ಇರಿ. ಸೊ ದಿಸ್ ವಿಲ್ ಹೆಲ್ಪ್ ಎನಿ ಒನ್ ಹೂಸ್ ಬಿನ್ ಟ್ರಾವೆಲಿಂಗ್, ಓಡಿಸೋರು ಇರ್ಬೋದು ಇಲ್ಲಾಂದರೆ ಕುತ್ಕೊಂಡಿರೋ ಇರ್ಬೋದು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಮೈ ಫೈನಲ್ ಟಿಪ್ ವುಡ್ ಬಿ ಅ ಡಯಟ್ ಆ್ಯಂಡ್ ಹೈಡ್ರೇಷನ್, ಅಂದರೆ ತಿನ್ನೋ ಪದಾರ್ಥ. ಸೊ ಯಾವತ್ತೂ ಅಷ್ಟೇ ಒಂದರ ಮೇಲೆ ಫೋಕಸ್ ಮಾಡಬೇಡಿ. ನಾ ಹೇಳ್ದಂಗೆ ಕ್ಯಾಲ್ಶಿಯಂ, ವಿಟಮಿನ್ ಡಿ ಅಂಶ ಜಾಸ್ತಿ ಇರೋ ಫುಡ್ನ ಮತ್ತು ಕಾರ್ಬೋಹೈಡ್ರೇಟ್ಸ್ನ ಕಂಬೈನ್ಡ್ ಆಗಿ ನ್ಯೂಟ್ರಿಷಿಯಸ್ ಡಯಟ್ ತೊಗೊಳ್ಳಿ, ಮತ್ತು ನೀರು ಹೈಡ್ರೇಷನ್ ಚೆನ್ನಾಗಿ ಮಾಡಿ. ಸೊ 2 to 3 liters ಆಫ್ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಪ್ಲಾಸ್ಟಿಕ್ ಬಾಟಲ್ ಕ್ಯಾರಿ ಮಾಡಬೇಡಿ, ಸ್ಟೀಲ್ ಬಾಟಲ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಾಸ್ಟಿಕ್ ಕ್ಯಾರಿ ಮಾಡಿದ್ರೆ ತಿರ್ಗಾ ಅದು ಸನ್ ಎಕ್ಸ್ಪೋಜರ್ ಆಗುತ್ತೆ, ಅದರಿಂದ ಕೆಮಿಕಲ್ಸ್ ಬರುತ್ತೆ, ಆ ರಿಸ್ಕ್ ನಮಗೆ ಬೇಡ. ಸೊ ಇದನ್ನೆಲ್ಲ ಮಾಡಿದ್ರೆ ಡಾಕ್ಟರ್ ಫಣಿಂದ್ರ ಭೇಟಿಯಾಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ ಬಟ್ ಹಂಗೇನ ಆಗಿ ಕೂಡ ನಿಮಗೆ ತೊಂದರೆ ಆದರೆ ಡಾಕ್ಟರ್ ಪಣಿದ್ರೆ ನಿಮ್ಮನ್ನು ನೋಡ್ಕೊಂಡು. ಡಾಕ್ಟರ್, ನಾವು ಆಲ್ಮೋಸ್ಟ್ ಶೋ ಕೊನೆಯಲ್ಲಿದ್ದೀವಿ. ಸುಮಾರಷ್ಟು ಪಾಯಿಂಟ್ಸ್ನ ನೀವು ಟಚ್ ಮಾಡಿದ್ದೀರಿ, ಹೇಗೆ ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಬಹುದು ಅಂತ. ಕೊನೆಯದಾಗಿ ನಿಮ್ಮ ಮೆಸೇಜ್ ಏನಾದರೂ ಇದೆಯಾ ನಮ್ಮ ಪಾಡ್ಕಾಸ್ಟ್ ನೋಡೋರಿಗೆ? ಸೊ ಬೆಂಗಳೂರು ರಸ್ತೆ ಅಂತೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಅದು ಅನಿವಾರ್ಯ. ನಾವು ಕೆಲಸಕ್ಕೆ ಹೋಗಲೇಬೇಕು, ಆಚೆ ಬರಲೇಬೇಕು, ಟ್ರಾಫಿಕಲ್ಲೂ ಇರಲೇಬೇಕಾಗತ್ತೆ. ಸೊ ಬೇಸಿಕ್ಲಿ ಎವ್ರಿ 45 ಮಿನಿಟ್ಸ್ ಇಲ್ಲಾಂದರೆ ಒಂದು 60 ಮಿನಿಟ್ಸ್ಗೆ ಲಾಂಗ್ ಜರ್ನಿ ಹೋಗೋರು ಗಾಡಿ ನಿಲ್ಲಿಸಿ ಸ್ಟ್ರೆಚ್ ಮಾಡಬೇಕು. ಮೇನಾಗಿ ಶೋಲ್ಡರ್ ಸ್ಟ್ರೆಚ್ ಮಾಡಬೇಕು, ಎಲ್ಬೋ ಸ್ಟ್ರೆಚಸ್ಸು ಮತ್ತು ಆ್ಯಂಕಲ್ ಪಂಪ್ಸ್ ಅಂತ ಹೇಳಿದ್ನಲ್ಲ, ಸೊ ಆ್ಯಂಕಲ್ನ ಮೇಲೆ ಕೆಳಗೆ ಮಾಡೋದು. ಅದನ್ನು ಮಾಡ್ತಾ ಇದ್ದಾಗ ನಿಮಗೆ ಸರ್ಕ್ಯುಲೇಷನ್ ರಿಸ್ಟೋರ್ ಆಗುತ್ತೆ, ಸ್ಟ್ರೈನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಒಂದೇ ಥರ ಕೂತಿರೋದಕ್ಕಿಂತ ಚೇಂಜ್ ಯುವರ್ ಪೋಸ್ಚರ್ಸ್, ಸೊ ನ್ಯೂಟ್ರಲ್ ಪೋಸ್ಚರ್ ಅಂತ ಹೇಳ್ತೀವಲ್ಲ, ಇದರಿಂದ ನಿಮಗೆ ಬೋನ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ. ಈಗ ನೀವು ಇಲ್ಲ ನನಗೆ ಬೇರೆ ಇಶ್ಯೂಸು ಇರುತ್ತಾ ಟ್ರಾಫಿಕ್ಕಿಂದ, ಡೆಫಿನೆಟ್ಲಿ ಒಂದು ಹೇಳ್ದಂಗೆ ರೆಸ್ಪಿರೇಟರಿ ಇಶ್ಯೂಸು, ಅಲರ್ಜಿ ಆಗ್ಬೋದು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ N95 ಮಾಸ್ಕ್ ಧರಿಸಿ, ಆದಷ್ಟು ಪೀಕ್ ಟ್ರಾಫಿಕ್ನ ಅವಾಯ್ಡ್ ಮಾಡಿ. ಇಲ್ಲ ಪೀಕ್ ಟ್ರಾಫಿಕಲ್ಲೇ ಹೋಗಬೇಕು ಅಂದಾಗ N95 ಮಾಸ್ಕ್ ಯೂಸ್ ಮಾಡಿ. ಮತ್ತು ಡೀಪ್ ಬ್ರೀತಿಂಗ್ ತುಂಬ ಹೆಲ್ಪ್ ಆಗುತ್ತೆ, ಕಾಮ್ ಇಡುತ್ತೆ, ನಿಮ್ಮ ಆ್ಯಂಗ್ಸೈಟಿ ಕೂಡ ಕಡಿಮೆ ಮಾಡುತ್ತೆ. ನೆಕ್ಸ್ಟು ಸ್ಕಿನ್ನು. ಸೊ ಸ್ಕಿನ್ನಿಗೆ ಸ್ಕಿನ್ನಿಗೂ ತೊಂದರೆ ಆಗುತ್ತೆ, ಬಿಕಾಸ್ ಏರ್ ಪೊಲ್ಯೂಷನಿಂದ ಈಗ ಸ್ಕಿನ್ ಮೇಲೆ ಕುತ್ಕೊಳ್ಳುತ್ತೆ. ಆಮೇಲೆ UV ರೇಡಿಯೇಷನ್ಸ್ ಕೂಡ ನಿಮಗೆ ತೊಂದರೆ ಕೊಡುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಮಾಯ್ಶ್ಚರೈಸರು ಮತ್ತು ಈಗ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ, SPF 30+ ಅನ್ನೋದನ್ನು ಯೂಸ್ ಮಾಡಿ. ಸೊ ಇದರಿಂದ ನಿಮಗೆ ಸ್ಕಿನ್ ಕೂಡ ನೀವು ನೋಡ್ಕೊಬೋದು. ಇದ್ರ ಜೊತೆಗೆ ಮೆಂಟಲ್ ವೆಲ್ನೆಸ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ನಾನು ಹೇಳ್ದಂಗೆ ಈಗ ಹಾಂಕಿಂಗಿಂದ ಯಾರಿಗೂ ತುಂಬ ಎಫೆಕ್ಟ್ ಆಗ್ತಾ ಇದ್ದರೆ ಇಯರ್ ಪ್ಲಗ್ಸ್ ತೊಗೊಳ್ಳಿ, ಅವಾಯ್ಡ್ ಮಾಡಿ ಅದನ್ನು. ನಾನು ಹೇಳ್ದಂಗೆ ಪಾಸಿಟಿವ್ ಮೈಂಡ್ಸೆಟ್ ಶಿಫ್ಟ್ ಅಂತ. ಸೊ ಈಗ ನೀವು ಹೋಗ್ತಾ ಇದ್ದೀರಾ ರೋಡಲ್ಲಿ, ಸೊ ಅನ್ನೆಸೆಸರಿಗೆ ಸ್ಟ್ರೆಸ್ ತೊಗೊಬೇಡಿ. ಹಾಂಕ್ ಮಾಡಿದ್ರೆ ಜಸ್ಟ್ ಕಾಮ್ ಆಗಿರಿ. ಸೊ ಅದಕ್ಕೆ ರೆಸ್ಪಾಂಡ್ ಮಾಡಬೇಡಿ, ಬಿಕಾಸ್ ತುಂಬ ಜನ ತುಂಬ ರೀತಿಯಲ್ಲಿ ಅಗ್ರೆಸಿವ್ ಇರ್ತಾರೆ ಫಾರ್ ಮೆನಿ ರೀಸನ್ಸ್. ಸೊ ನೀವು ಎಷ್ಟು ಕಾಮ್ ಆಗಿದ್ರೆ ಅಷ್ಟು ಒಳ್ಳೆಯದು. ಸೊ ಡೀಪ್ ಬ್ರೀತಿಂಗ್ ಮಾಡಿ, ಯೋಗ ಕೂಡ ಇನ್ಕಲ್ಕೇಟ್ ಮಾಡಿ. ನಾನು ಹೇಳ್ದಂಗೆ ಕೋರ್ ಸ್ಟ್ರೆಂಥನಿಂಗ್, ಬ್ಯಾಕ್ ಸ್ಟ್ರೆಂಥನಿಂಗ್, ಇದರಿಂದ ನಿಮಗೆ ಬ್ಯಾಕ್ ಇಶ್ಯೂಸ್ ಕೂಡ ತುಂಬ ಕಡಿಮೆ ಆಗುತ್ತೆ. ಸೊ ಇದರೆಲ್ಲ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮಗೆ ಬೋನ್ ಹೆಲ್ತ್ ಆ್ಯಂಡ್ ಯೋರ್ ಓವರಾಲ್ ಹೆಲ್ತ್ ವಿಲ್ ಬಿ ಮೇಂಟೈನ್ ವೆರಿ ವೆಲ್. ಆ್ಯಸ್ ಅನ್ ಆರ್ಥೋಪೆಡಿಕ್ ಸುಮಾರಷ್ಟು ಟಿಪ್ಸನ್ನು ಇವತ್ತು ನೀವು ನಮಗೆ ಕೊಟ್ರಿ. ಅದು ಟ್ರಾಫಿಕ್ ಇರಬಹುದು ಅಥವಾ ಓವರ್ ಆಲ್ ನಮ್ಮ ಮೂಳೆಗಳ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಬಹಳ ಧನ್ಯವಾದಗಳು ಡಾಕ್ಟರ್. ಇಲ್ಲ, ನನ್ನ ಕರೆದು ಈ ಮಾಹಿತಿನ ಎಲ್ಲರಿಗೂ ತಿಳಿಯೋ ಥರ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.